ಅನೇಕರಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ಗಳ ಕಾಟ ತಪ್ಪೋದಿಲ್ಲ. ಈಗ IAS ಅಧಿಕಾರಿಯನ್ನು ಕೂಡ ಈ ಫೇಕ್ ಅಕೌಂಟ್ ಕಾಟ ಬಿಟ್ಟಿಲ್ಲ. ಮಣಿವಣ್ಣನ್ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಖಾತೆಯನ್ನ ಸೃಷ್ಟಿ ಮಾಡಿದ್ದಾರೆ. 9 ತಿಂಗಳಲ್ಲಿ 2ನೇ ಬಾರಿ ಪೊಲೀಸರಿಗೆ ದೂರನ್ನ ಕೊಡ್ತಾ ಇರೋದು IAS ಅಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಪಿ ಮಣಿವಣ್ಣನ್. ಬೆಂಗಳೂರು ಸೆಂಟ್ರಲ್ ಸೈಬರ್ ಕ್ರೈಮ್ ಠಾಣೆಯಲ್ಲಿ FIR ಈಗ ದಾಖಲಾಗಿದೆ 2ನೇ ಬಾರಿಗೆ. ಈ ಪೊಲೀಸ್ ಅಧಿಕಾರಿಗಳು, IAS ಅಧಿಕಾರಿಗಳು ಒಂದಷ್ಟು ಪ್ರತಿಷ್ಠಿತ ಹೆಸರನ್ನ ಪಡ್ಕೊಂಡಿರುವಂತವರು. ಇವರ ಹೆಸರಿನಲ್ಲಿ ನಕಲಿ ಖಾತೆಗಳು, ನಕಲಿ ಅಕೌಂಟ್ಗಳು, ನಕಲಿ ಫೋಟೋಗಳನ್ನ ಬಳಸಿ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡೋದು, ಈ ಕಾಟ ತಪ್ತಾ ಇಲ್ಲ. ಇದು 2ನೇ ಬಾರಿ ಈ ರೀತಿ ನಡೆದಿರೋದು. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಮಣಿವಣ್ಣನ್ IAS ಅನ್ನುವಂಥ ಹೆಸರಿನಲ್ಲಿ ಒಂದು ಖಾತೆ ಸೃಷ್ಟಿಯಾಗಿದೆ. 62 ಜನರನ್ನ ಆಲ್ರೆಡಿ ಸೇರಿಸ್ಕೊಂಡಿದ್ದಾರೆ. ಜೊತೆಲಿ ಮೆಸೇಜ್ ಕೂಡ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ರೀತಿ ಖಾತೆಗಳನ್ನು ಸೃಷ್ಟಿ ಮಾಡೋದು, ಆನಂತರದಲ್ಲಿ ದುಡ್ಡು ಕೇಳೋದಕ್ಕೆ ಶುರು ಮಾಡೋದು, ಇದೇ ರೀತಿಯಾಗಿ ನಡೀತಾ ಇದೆ. ಈಗ FIR ಒಂದು ದಾಖಲಾಗಿದೆ. 9 ತಿಂಗಳ ಹಿಂದೆ ಕೂಡ ಇದೇ ರೀತಿಯಾಗಿ ನಡೆದಿತ್ತು. ಈಗ ಮತ್ತೊಂದು ದೂರನ್ನ ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ ದೂರು ಕೊಟ್ಟರು ಕೂಡ ಯಾವುದೇ ಕ್ರಮ ಪೊಲೀಸರು ಕೈಗೊಂಡಿಲ್ಲ. ಈಗಲಾದರೂ ಕೈಗೊಳ್ತಾರಾ ಅಥವಾ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತಾ ಅನ್ನೋದು ಕಾದು ನೋಡಬೇಕಿದೆ. ಅನೇಕರಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ಗಳ ಕಾಟ ತಪ್ಪೋದಿಲ್ಲ. ಈಗ IAS ಅಧಿಕಾರಿಯನ್ನು ಕೂಡ ಈ ಫೇಕ್ ಅಕೌಂಟ್ ಕಾಟ ಬಿಟ್ಟಿಲ್ಲ. ಮಣಿವಣ್ಣನ್ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಖಾತೆಯನ್ನ ಸೃಷ್ಟಿ ಮಾಡಿದ್ದಾರೆ. 9 ತಿಂಗಳಲ್ಲಿ 2ನೇ ಬಾರಿ ಪೊಲೀಸರಿಗೆ ದೂರನ್ನ ಕೊಡ್ತಾ ಇರೋದು IAS ಅಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಪಿ ಮಣಿವಣ್ಣನ್. ಬೆಂಗಳೂರು ಸೆಂಟ್ರಲ್ ಸೈಬರ್ ಕ್ರೈಮ್ ಠಾಣೆಯಲ್ಲಿ FIR ಈಗ ದಾಖಲಾಗಿದೆ 2ನೇ ಬಾರಿಗೆ. ಈ ಪೊಲೀಸ್ ಅಧಿಕಾರಿಗಳು, IAS ಅಧಿಕಾರಿಗಳು ಒಂದಷ್ಟು ಪ್ರತಿಷ್ಠಿತ ಹೆಸರನ್ನ ಪಡ್ಕೊಂಡಿರುವಂತವರು. ಇವರ ಹೆಸರಿನಲ್ಲಿ ನಕಲಿ ಖಾತೆಗಳು, ನಕಲಿ ಅಕೌಂಟ್ಗಳು, ನಕಲಿ ಫೋಟೋಗಳನ್ನ ಬಳಸಿ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡೋದು, ಈ ಕಾಟ ತಪ್ತಾ ಇಲ್ಲ. ಇದು 2ನೇ ಬಾರಿ ಈ ರೀತಿ ನಡೆದಿರೋದು. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಮಣಿವಣ್ಣನ್ IAS ಅನ್ನುವಂಥ ಹೆಸರಿನಲ್ಲಿ ಒಂದು ಖಾತೆ ಸೃಷ್ಟಿಯಾಗಿದೆ. 62 ಜನರನ್ನ ಆಲ್ರೆಡಿ ಸೇರಿಸ್ಕೊಂಡಿದ್ದಾರೆ. ಜೊತೆಲಿ ಮೆಸೇಜ್ ಕೂಡ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ರೀತಿ ಖಾತೆಗಳನ್ನು ಸೃಷ್ಟಿ ಮಾಡೋದು, ಆನಂತರದಲ್ಲಿ ದುಡ್ಡು ಕೇಳೋದಕ್ಕೆ ಶುರು ಮಾಡೋದು, ಇದೇ ರೀತಿಯಾಗಿ ನಡೀತಾ ಇದೆ. ಈಗ FIR ಒಂದು ದಾಖಲಾಗಿದೆ. 9 ತಿಂಗಳ ಹಿಂದೆ ಕೂಡ ಇದೇ ರೀತಿಯಾಗಿ ನಡೆದಿತ್ತು. ಈಗ ಮತ್ತೊಂದು ದೂರನ್ನ ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ ದೂರು ಕೊಟ್ಟರು ಕೂಡ ಯಾವುದೇ ಕ್ರಮ ಪೊಲೀಸರು ಕೈಗೊಂಡಿಲ್ಲ. ಈಗಲಾದರೂ ಕೈಗೊಳ್ತಾರಾ ಅಥವಾ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತಾ ಅನ್ನೋದು ಕಾದು ನೋಡಬೇಕಿದೆ. ಅನೇಕರಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ಗಳ ಕಾಟ ತಪ್ಪೋದಿಲ್ಲ. ಈಗ IAS ಅಧಿಕಾರಿಯನ್ನು ಕೂಡ ಈ ಫೇಕ್ ಅಕೌಂಟ್ ಕಾಟ ಬಿಟ್ಟಿಲ್ಲ. ಮಣಿವಣ್ಣನ್ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಖಾತೆಯನ್ನ ಸೃಷ್ಟಿ ಮಾಡಿದ್ದಾರೆ. 9 ತಿಂಗಳಲ್ಲಿ 2ನೇ ಬಾರಿ ಪೊಲೀಸರಿಗೆ ದೂರನ್ನ ಕೊಡ್ತಾ ಇರೋದು IAS ಅಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಪಿ ಮಣಿವಣ್ಣನ್. ಬೆಂಗಳೂರು ಸೆಂಟ್ರಲ್ ಸೈಬರ್ ಕ್ರೈಮ್ ಠಾಣೆಯಲ್ಲಿ FIR ಈಗ ದಾಖಲಾಗಿದೆ 2ನೇ ಬಾರಿಗೆ. ಈ ಪೊಲೀಸ್ ಅಧಿಕಾರಿಗಳು, IAS ಅಧಿಕಾರಿಗಳು ಒಂದಷ್ಟು ಪ್ರತಿಷ್ಠಿತ ಹೆಸರನ್ನ ಪಡ್ಕೊಂಡಿರುವಂತವರು. ಇವರ ಹೆಸರಿನಲ್ಲಿ ನಕಲಿ ಖಾತೆಗಳು, ನಕಲಿ ಅಕೌಂಟ್ಗಳು, ನಕಲಿ ಫೋಟೋಗಳನ್ನ ಬಳಸಿ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡೋದು, ಈ ಕಾಟ ತಪ್ತಾ ಇಲ್ಲ. ಇದು 2ನೇ ಬಾರಿ ಈ ರೀತಿ ನಡೆದಿರೋದು. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಮಣಿವಣ್ಣನ್ IAS ಅನ್ನುವಂಥ ಹೆಸರಿನಲ್ಲಿ ಒಂದು ಖಾತೆ ಸೃಷ್ಟಿಯಾಗಿದೆ. 62 ಜನರನ್ನ ಆಲ್ರೆಡಿ ಸೇರಿಸ್ಕೊಂಡಿದ್ದಾರೆ. ಜೊತೆಲಿ ಮೆಸೇಜ್ ಕೂಡ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ರೀತಿ ಖಾತೆಗಳನ್ನು ಸೃಷ್ಟಿ ಮಾಡೋದು, ಆನಂತರದಲ್ಲಿ ದುಡ್ಡು ಕೇಳೋದಕ್ಕೆ ಶುರು ಮಾಡೋದು, ಇದೇ ರೀತಿಯಾಗಿ ನಡೀತಾ ಇದೆ. ಈಗ FIR ಒಂದು ದಾಖಲಾಗಿದೆ. 9 ತಿಂಗಳ ಹಿಂದೆ ಕೂಡ ಇದೇ ರೀತಿಯಾಗಿ ನಡೆದಿತ್ತು. ಈಗ ಮತ್ತೊಂದು ದೂರನ್ನ ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ ದೂರು ಕೊಟ್ಟರು ಕೂಡ ಯಾವುದೇ ಕ್ರಮ ಪೊಲೀಸರು ಕೈಗೊಂಡಿಲ್ಲ. ಈಗಲಾದರೂ ಕೈಗೊಳ್ತಾರಾ ಅಥವಾ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತಾ ಅನ್ನೋದು ಕಾದು ನೋಡಬೇಕಿದೆ. ಅನೇಕರಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ಗಳ ಕಾಟ ತಪ್ಪೋದಿಲ್ಲ. ಈಗ IAS ಅಧಿಕಾರಿಯನ್ನು ಕೂಡ ಈ ಫೇಕ್ ಅಕೌಂಟ್ ಕಾಟ ಬಿಟ್ಟಿಲ್ಲ. ಮಣಿವಣ್ಣನ್ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಖಾತೆಯನ್ನ ಸೃಷ್ಟಿ ಮಾಡಿದ್ದಾರೆ. 9 ತಿಂಗಳಲ್ಲಿ 2ನೇ ಬಾರಿ ಪೊಲೀಸರಿಗೆ ದೂರನ್ನ ಕೊಡ್ತಾ ಇರೋದು IAS ಅಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಪಿ ಮಣಿವಣ್ಣನ್.
ಬೆಂಗಳೂರು ಸೆಂಟ್ರಲ್ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಎಫ್ಐಆರ್ ಈಗ ದಾಖಲಾಗಿದೆ ಎರಡನೇ ಬಾರಿಗೆ. ಈ ಪೊಲೀಸ್ ಅಧಿಕಾರಿಗಳು, IAS ಅಧಿಕಾರಿಗಳು ಒಂದಷ್ಟು ಪ್ರತಿಷ್ಠಿತ ಹೆಸರನ್ನ ಪಡ್ಕೊಂಡಿರುವಂತವರು. ಇವರ ಹೆಸರಿನಲ್ಲಿ ನಕಲಿ ಖಾತೆಗಳು, ನಕಲಿ ಅಕೌಂಟ್ಗಳು, ನಕಲಿ ಫೋಟೋಗಳನ್ನ ಬಳಸಿ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡೋದು, ಈ ಕಾಟ ತಪ್ತಾ ಇಲ್ಲ. ಇದು ಎರಡನೇ ಬಾರಿ ಈ ರೀತಿ ನಡೆದಿರೋದು. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಮಣಿವಣ್ಣನ್ IAS ಅನ್ನುವಂಥ ಹೆಸರಿನಲ್ಲಿ ಒಂದು ಖಾತೆ ಸೃಷ್ಟಿಯಾಗಿದೆ. 62 ಜನರನ್ನ ಆಲ್ರೆಡಿ ಸೇರಿಸ್ಕೊಂಡಿದ್ದಾರೆ. ಜೊತೆಲಿ ಮೆಸೇಜ್ ಕೂಡ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ರೀತಿ ಖಾತೆಗಳನ್ನು ಸೃಷ್ಟಿ ಮಾಡೋದು, ಆನಂತರದಲ್ಲಿ ದುಡ್ಡು ಕೇಳೋದಕ್ಕೆ ಶುರು ಮಾಡೋದು, ಇದೇ ರೀತಿಯಾಗಿ ನಡೀತಾ ಇದೆ. ಈಗ FIR ಒಂದು ದಾಖಲಾಗಿದೆ. 9 ತಿಂಗಳ ಹಿಂದೆ ಕೂಡ ಇದೇ ರೀತಿಯಾಗಿ ನಡೆದಿತ್ತು. ಈಗ ಮತ್ತೊಂದು ದೂರನ್ನ ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ ದೂರು ಕೊಟ್ಟರು ಕೂಡ ಯಾವುದೇ ಕ್ರಮ ಪೊಲೀಸರು ಕೈಗೊಂಡಿಲ್ಲ. ಈಗಲಾದರೂ ಕೈಗೊಳ್ತಾರಾ ಅಥವಾ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತಾ ಅನ್ನೋದು ಕಾದ್ ನೋಡಬೇಕಿದೆ. ಅನೇಕರಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ಗಳ ಕಾಟ ತಪ್ಪೋದಿಲ್ಲ. ಈಗ IAS ಅಧಿಕಾರಿಯನ್ನು ಕೂಡ ಈ ಫೇಕ್ ಅಕೌಂಟ್ ಕಾಟ ಬಿಟ್ಟಿಲ್ಲ. ಮಣಿವಣ್ಣನ್ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಖಾತೆಯನ್ನ ಸೃಷ್ಟಿ ಮಾಡಿದ್ದಾರೆ. 9 ತಿಂಗಳಲ್ಲಿ ಎರಡನೇ ಬಾರಿ ಪೊಲೀಸರಿಗೆ ದೂರನ್ನ ಕೊಡ್ತಾ ಇರೋದು IAS ಅಧಿಕಾರಿ. ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ P ಮಣಿವಣ್ಣನ್. ಬೆಂಗಳೂರು ಸೆಂಟ್ರಲ್ ಸೈಬರ್ ಕ್ರೈಮ್ ಠಾಣೆಯಲ್ಲಿ FIR ಈಗ ದಾಖಲಾಗಿದೆ ಎರಡನೇ ಬಾರಿಗೆ. ಈ ಪೊಲೀಸ್ ಅಧಿಕಾರಿಗಳು, IAS ಅಧಿಕಾರಿಗಳು ಒಂದಷ್ಟು ಪ್ರತಿಷ್ಠಿತ ಹೆಸರನ್ನ ಪಡ್ಕೊಂಡಿರುವಂತವರು. ಇವರ ಹೆಸರಿನಲ್ಲಿ ನಕಲಿ ಖಾತೆಗಳು, ನಕಲಿ ಅಕೌಂಟ್ಗಳು, ನಕಲಿ ಫೋಟೋಗಳನ್ನ ಬಳಸಿ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡೋದು, ಈ ಕಾಟ ತಪ್ತಾ ಇಲ್ಲ. ಇದು ಎರಡನೇ ಬಾರಿ ಈ ರೀತಿ ನಡೆದಿರೋದು. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಮಣಿವಣ್ಣನ್ IAS ಅನ್ನುವಂಥ ಹೆಸರಿನಲ್ಲಿ ಒಂದು ಖಾತೆ ಸೃಷ್ಟಿಯಾಗಿದೆ. 62 ಜನರನ್ನ ಆಲ್ರೆಡಿ ಸೇರಿಸ್ಕೊಂಡಿದ್ದಾರೆ. ಜೊತೆಲಿ ಮೆಸೇಜ್ ಕೂಡ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ರೀತಿ ಖಾತೆಗಳನ್ನು ಸೃಷ್ಟಿ ಮಾಡೋದು, ಆನಂತರದಲ್ಲಿ ದುಡ್ಡು ಕೇಳೋದಕ್ಕೆ ಶುರು ಮಾಡೋದು, ಇದೇ ರೀತಿಯಾಗಿ ನಡೀತಾ ಇದೆ. ಈಗ FIR ಒಂದು ದಾಖಲಾಗಿದೆ. 9 ತಿಂಗಳ ಹಿಂದೆ ಕೂಡ ಇದೇ ರೀತಿಯಾಗಿ ನಡೆದಿತ್ತು. ಈಗ ಮತ್ತೊಂದು ದೂರನ್ನ ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ ದೂರು ಕೊಟ್ಟರು ಕೂಡ ಯಾವುದೇ ಕ್ರಮ ಪೊಲೀಸರು ಕೈಗೊಂಡಿಲ್ಲ. ಈಗಲಾದರೂ ಕೈಗೊಳ್ತಾರಾ ಅಥವಾ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತಾ ಅನ್ನೋದು ಕಾದ್ ನೋಡಬೇಕಿದೆ. ಅನೇಕರಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ಗಳ ಕಾಟ ತಪ್ಪೋದಿಲ್ಲ. ಈಗ IAS ಅಧಿಕಾರಿಯನ್ನು ಕೂಡ ಈ ಫೇಕ್ ಅಕೌಂಟ್ ಕಾಟ ಬಿಟ್ಟಿಲ್ಲ. ಮಣಿವಣ್ಣನ್ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಖಾತೆಯನ್ನ ಸೃಷ್ಟಿ ಮಾಡಿದ್ದಾರೆ. 9 ತಿಂಗಳಲ್ಲಿ ಎರಡನೇ ಬಾರಿ ಪೊಲೀಸರಿಗೆ ದೂರನ್ನ ಕೊಡ್ತಾ ಇರೋದು IAS ಅಧಿಕಾರಿ. ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ P ಮಣಿವಣ್ಣನ್. ಬೆಂಗಳೂರು ಸೆಂಟ್ರಲ್ ಸೈಬರ್ ಕ್ರೈಮ್ ಠಾಣೆಯಲ್ಲಿ FIR ಈಗ ದಾಖಲಾಗಿದೆ ಎರಡನೇ ಬಾರಿಗೆ. ಈ ಪೊಲೀಸ್ ಅಧಿಕಾರಿಗಳು, IAS ಅಧಿಕಾರಿಗಳು ಒಂದಷ್ಟು ಪ್ರತಿಷ್ಠಿತ ಹೆಸರನ್ನ ಪಡ್ಕೊಂಡಿರುವಂತವರು. ಇವರ ಹೆಸರಿನಲ್ಲಿ ನಕಲಿ ಖಾತೆಗಳು, ನಕಲಿ ಅಕೌಂಟ್ಗಳು, ನಕಲಿ ಫೋಟೋಗಳನ್ನ ಬಳಸಿ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡೋದು, ಈ ಕಾಟ ತಪ್ತಾ ಇಲ್ಲ. ಇದು ಎರಡನೇ ಬಾರಿ ಈ ರೀತಿ ನಡೆದಿರೋದು. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಮಣಿವಣ್ಣನ್ IAS ಅನ್ನುವಂಥ ಹೆಸರಿನಲ್ಲಿ ಒಂದು ಖಾತೆ ಸೃಷ್ಟಿಯಾಗಿದೆ. 62 ಜನರನ್ನ ಆಲ್ರೆಡಿ ಸೇರಿಸ್ಕೊಂಡಿದ್ದಾರೆ. ಜೊತೆಲಿ ಮೆಸೇಜ್ ಕೂಡ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ರೀತಿ ಖಾತೆಗಳನ್ನು ಸೃಷ್ಟಿ ಮಾಡೋದು, ಆನಂತರದಲ್ಲಿ ದುಡ್ಡು ಕೇಳೋದಕ್ಕೆ ಶುರು ಮಾಡೋದು, ಇದೇ ರೀತಿಯಾಗಿ ನಡೀತಾ ಇದೆ. ಈಗ FIR ಒಂದು ದಾಖಲಾಗಿದೆ. 9 ತಿಂಗಳ ಹಿಂದೆ ಕೂಡ ಇದೇ ರೀತಿಯಾಗಿ ನಡೆದಿತ್ತು. ಈಗ ಮತ್ತೊಂದು ದೂರನ್ನ ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ ದೂರು ಕೊಟ್ಟರು ಕೂಡ ಯಾವುದೇ ಕ್ರಮ ಪೊಲೀಸರು ಕೈಗೊಂಡಿಲ್ಲ. ಈಗಲಾದರೂ ಕೈಗೊಳ್ತಾರಾ ಅಥವಾ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತಾ ಅನ್ನೋದು ಕಾದ್ ನೋಡಬೇಕಿದೆ.